ಯಕ್ಷಿಣಿ ಕವಚವು ಪ್ರಾಚೀನ ತಂತ್ರಶಾಸ್ತ್ರಗಳಲ್ಲಿ ಅತ್ಯಂತ ಮಹತ್ವಪೂರ್ಣ ಸಾಧನೆಯ ಸಂಕೇತವಾಗಿದೆ. ಇದು ಕೇವಲ ಭೌತಿಕ ಶಕ್ತಿ ಅಥವಾ ಸಾಮಾನ್ಯ ದೇವತೆಗಳ ಶಕ್ತಿಯಲ್ಲ, ಆದರೆ ಲೌಕಿಕ ಶಕ್ತಿಗಳನ್ನು ವಶೀಕರಿಸಲು, ಸಾಧಕನ ಇಚ್ಛಾಶಕ್ತಿಯನ್ನು ಪ್ರಬಲಗೊಳಿಸಲು ಮತ್ತು ತಂತ್ರ ಸಾಧನೆಯ ಪರಿಣಾಮವನ್ನು ನೇರವಾಗಿ ವ್ಯಕ್ತಪಡಿಸಲು ವಿನ್ಯಾಸಗೊಳ್ಳಲಾಗಿದೆ. ಯಕ್ಷಿಣಿಯರು ಅಪ್ಸರೆಗಳ ಸಮಾನ ಸೌಂದರ್ಯದ ದೈವಿಕ ಶಕ್ತಿಯೊಂದಿಗೆ ಪ್ರತಿನಿಧಿಸಲ್ಪಟ್ಟಿದ್ದಾರೆ. ಅವರ ಆಕರ್ಷಕ ಸೌಂದರ್ಯ, ಮೃದು ಸ್ವಭಾವ ಮತ್ತು ದೈವಿಕ ಶಕ್ತಿ ಸಾಧಕನ ಮನಸ್ಸಿನ ಶಕ್ತಿ ಹರಿವಿಗೆ ಸ್ಪಷ್ಟ ಮಾರ್ಗವನ್ನು ತೋರುತ್ತದೆ. ವನವಾಸಿ ಅಥವಾ ಪ್ರಕೃತಿಯೊಂದಿಗೆ ನೇರ ಸಂಪರ್ಕದಲ್ಲಿರುವ ಯಕ್ಷಿಣಿಯರು ತಮ್ಮ ಸ್ವಾಭಾವಿಕ ಶಕ್ತಿಯನ್ನು ಸಹಜವಾಗಿ ವ್ಯಕ್ತಿಗೆ ನೀಡುತ್ತಾರೆ. ಆಕಾಶಗಾಮಿನಿ ಶಕ್ತಿಯುಳ್ಳ ಯಕ್ಷಿಣಿಯರು ಚಳಿಗಾಲದಲ್ಲಿ ಹಗಲು ರಾತ್ರಿ ಸಮಾನವಾಗಿ ಚಲಿಸುತ್ತಾರೆ. ಇದರಿಂದ ಅವರು ಸಾಧಕರ ಶಕ್ತಿಯನ್ನು ನಿಯಂತ್ರಿತವಾಗಿ ಹರಡುವ ಸಾಮರ್ಥ್ಯ ಹೊಂದಿದ್ದಾರೆ. ಮಾನವನ ಜೀವನದಲ್ಲಿ ಶಕ್ತಿ, ಸಾಧನೆ, ಶ್ರದ್ಧೆ ಮತ್ತು ಧ್ಯಾನ ಎಲ್ಲವೂ ಪರಸ್ಪರ ಸಂಯೋಜನೆಯಾಗಿರಬೇಕು. ಮಂತ್ರ ಜಪವು ಕೇವಲ ಶಬ್ದಗಳ ಆರೋಹಣವಲ್ಲ, ಅದು ಮನಸ್ಸಿನ ಶುದ್ಧತೆ, ಭಕ್ತಿ, ಶಕ್ತಿ, ದಿಕ್ಕು, ವಸ್ತ್ರ, ಸಮಯ ಒಂದೇ ಸಮತೋಲನದಲ್ಲಿ ಹೋರಳಿದಾಗ ಮಾತ್ರ ಪರಿಣಾಮಕಾರಿಯಾಗುತ್ತದೆ. ಪುರಾತನ ತಾಂತ್ರಿಕ ಶಾಸ್ತ್ರಗಳು ಇದನ್ನು ಬಹಳ ಪುರಾವೆಗಳಿಂದ ವಿವರಿಸುತ್ತವೆ. ಮಂತ್ರ ಜಪ ಮಾಡುವ ಸಾಧಕನು ಶ್ರದ್ಧಾ, ನಿಷ್ಠೆ ಮತ್ತು ನಿಯಮಬದ್ಧತೆಯೊಂದಿಗೆ ತಾನು ಶಕ್ತಿಯ ವಾಹಕನಾಗಿ ಪರಿಗಣಿಸಿಕೊಳ್ಳಬೇಕು. ಮಂತ್ರ ಜಪ ಮಾಡುವಾಗ ಧರಿಸುವ ವಸ್ತ್ರವು ಶಕ್ತಿಯ ಹರಿವಿನಲ್ಲಿ ಮಹತ್ವಪೂರ್ಣ ಪಾತ್ರವಹಿಸುತ್ತದೆ. ಪರಂಪರೆಯ ಪ್ರಕಾರ ಶುದ್ಧ ಹಳದಿ ಅಥವಾ ಶ್ವೇತ ಬಣ್ಣದ ಹತ್ತಿ ಅಥವಾ ರೇಷ್ಮೆಯ ವಸ್ತ್ರ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಈ ಬಣ್ಣಗಳು ಮನಸ್ಸಿನ ಶುದ್ಧತೆ, ಏಕಾಗ್ರತೆ, ಶ್ರದ್ಧೆಯನ್ನು ಪ್ರತಿಬಿಂಬಿಸುತ್ತವೆ. ಕಪ್ಪು, ಕೆಂಪು, ಭಾರವಾದ ಬಣ್ಣದ ವಸ್ತ್ರಗಳು ಅಥವಾ ಅಸ್ಪಷ್ಟ ಸ್ವಭಾವದ ವಸ್ತ್ರಗಳು ಕೆಲ ಸಂದರ್ಭಗಳಲ್ಲಿ ಮನಸ್ಸಿನ ಒತ್ತಡವನ್ನು ಹೆಚ್ಚಿಸುತ್ತವೆ, ಶಕ್ತಿಯ ಹರಿವನ್ನು ಕುಗ್ಗಿಸುತ್ತವೆ. ಆದ್ದರಿಂದ ವಸ್ತ್ರವು ಶುದ್ಧ, ಸ್ವಚ್ಛ, ಸರಳ ಮತ್ತು ಶ್ರದ್ಧೆಯೊಂದಿಗೆ ಧರಿಸಬೇಕು. ಮಾತ್ರ ವಸ್ತ್ರವೇ ಅಲ್ಲ, ಮಂತ್ರ ಜಪ ಮಾಡುವ ದಿಕ್ಕು ಕೂಡ ಮಹತ್ವವಾಗಿದೆ. ಪೂರ್ವ ಅಥವಾ ಉತ್ತರ ದಿಕ್ಕು ಉತ್ತಮವೆಂದು ತಾಂತ್ರಿಕ ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ. ಪೂರ್ವ ದಿಕ್ಕು ಸೂರ್ಯನ ಬೆಳಕು ಮತ್ತು ಪ್ರಭಾವದಿಂದ ಮನಸ್ಸಿನಲ್ಲಿ ಶಕ್ತಿ, ಏಕಾಗ್ರತೆ ಮತ್ತು ಪ್ರೇರಣೆ ತುಂಬುತ್ತದೆ. ಉತ್ತರ ದಿಕ್ಕು ಶಾಂತಿ, ಧೈರ್ಯ, ಆತ್ಮಶಕ್ತಿ ಸಹಾಯಕ. ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಜಪ ಮಾಡಿದರೆ ಕೆಲವೊಮ್ಮೆ ಮನಸ್ಸು ಶಾಂತವಾಗದೆ ಒತ್ತಡ, ಅಶಾಂತಿ, ಶಕ್ತಿ ಹರಿವಿನಲ್ಲಿ ತೊಂದರೆ ಇವು ಸಂಭವಿಸಬಹುದು. ಹೀಗಾಗಿ ದಿಕ್ಕಿನ ಆಯ್ಕೆ ಶಕ್ತಿಯ ಸಮತೋಲನಕ್ಕೆ ಅವಶ್ಯಕವಾಗಿದೆ. ಪರಿಪೂರ್ಣ ಮಂತ್ರ ಜಪಕ್ಕೆ ವಸ್ತ್ರ ಮತ್ತು ದಿಕ್ಕಿನೊಂದಿಗೆ ಗುರು ದೀಕ್ಷೆ ಅತ್ಯಂತ ಮಹತ್ವಪೂರ್ಣ. ತಾಂತ್ರಿಕ ಶಾಸ್ತ್ರಗಳು, ಪುರಾಣ ಕಥೆಗಳು, ಸಾಧಕರ ಅನುಭವಗಳು ಎಲ್ಲವೂ ಹೇಳುತ್ತವೆ, ಮಂತ್ರ ಜಪವು ಶಕ್ತಿಶಾಲಿಯಾಗಲು, ಅದರ ಫಲವು ಸುರಕ್ಷಿತವಾಗಿ ವ್ಯಕ್ತಿಯ ಜೀವನದಲ್ಲಿ ಹರಿಯಲು, ಶ್ರದ್ಧಾ ಮತ್ತು ನಿಯಮದ ಮೂಲಕ ದೇವತೆಯ ಅನುಗ್ರಹವನ್ನು ಪಡೆಯಲು ಗುರು ದೀಕ್ಷೆಯ ಅಗತ್ಯವಿದೆ. ಗುರು ದೀಕ್ಷೆ ಎನ್ನುವುದು ಸಾಧಕನಿಗೆ ಮಾರ್ಗದರ್ಶನ, ಶ್ರದ್ಧೆ, ಶಕ್ತಿ ಹರಿವು ಮತ್ತು ಅನುಭವವನ್ನು ನೀಡುತ್ತದೆ. ಗುರು ದೀಕ್ಷೆ ಇಲ್ಲದೆ ಮಂತ್ರ ಜಪ ಮಾಡುವವರು ಶಕ್ತಿಯನ್ನು ಸಂಪೂರ್ಣವಾಗಿ ಪಡೆಯಲು ಸಾಧ್ಯವಿಲ್ಲ. ಕೆಲ ಸಂದರ್ಭಗಳಲ್ಲಿ ನಕಾರಾತ್ಮಕ ಪರಿಣಾಮಗಳು ಸಹ ಉಂಟಾಗಬಹುದು. ತಾಂತ್ರಿಕ ಶಾಸ್ತ್ರವು ವಿವರಿಸುತ್ತದೆ, ಯಕ್ಷಿಣಿ ಕವಚ ಅಥವಾ ಯಕ್ಷಿಣಿಯ ಶಕ್ತಿ ದೊರಕಲು ಸಾಧಕನು ಪೂರ್ಣ ಶ್ರದ್ಧೆ, ಪರಿಶುದ್ಧ ಮನಸ್ಸು, ಧ್ಯಾನ ಮತ್ತು ಶ್ರಮ ಒಟ್ಟಿಗೆ ಹೊಂದಿರಬೇಕು. ಸಾಧಕನು ಶ್ರದ್ಧಾ, ಭಕ್ತಿ ಮತ್ತು ನಿಯಮಬದ್ಧತೆಯಿಂದ ಯಕ್ಷಿಣಿಯ ಶಕ್ತಿಯನ್ನು ಆಕರ್ಷಿಸಿದಾಗ ಮಂತ್ರ ಜಪ ಶಕ್ತಿ ಪರಿಣಾಮಕಾರಿಯಾಗಿ ಹರಿಯುತ್ತದೆ. ಶಕ್ತಿ, ಧನ, ಸಂತಾನ ಪ್ರಾಪ್ತಿ, ಪ್ರೇಮ, ಆತ್ಮವಿಶ್ವಾಸ ಕ್ಷೇತ್ರಗಳಲ್ಲಿ ಸಾಧಕನು ಫಲಾನುಭವ ಪಡೆಯುತ್ತಾನೆ.
ತಂತ್ರಶಾಸ್ತ್ರದಲ್ಲಿ ಸಾಧಕನು ಯಕ್ಷ ಅಥವಾ ಯಕ್ಷಣಿಯ ಶಕ್ತಿಯನ್ನು ಆಕರ್ಷಿಸಲು ಪಠಣ ಮಾಡುವ ಸಮಯ, ಶುದ್ಧ ಸ್ಥಳ, ಶ್ರದ್ಧಾ, ಬಲ, ಏಕಾಗ್ರತೆ ಮುಖ್ಯವೆಂದು ವಿವರಿಸಲಾಗಿದೆ. ಮಂತ್ರಜಪದ ಶಕ್ತಿ ಈ ಎಲ್ಲವುಗಳಿಂದ ಸಮಗ್ರವಾಗಿ ಹರಿಯುತ್ತದೆ. ಶಕ್ತಿಯು ಸಾಧಕನ ಜೀವನದಲ್ಲಿ ಧನಾತ್ಮಕ, ಸುಸ್ಥಿರ, ಶ್ರೇಯಸ್ಸು, ಶಕ್ತಿ, ಆಧ್ಯಾತ್ಮಿಕ ಬೆಳಕು ತರುತ್ತದೆ. ಹೀಗಾಗಿ ಮಂತ್ರಜಪವು ಕೇವಲ ಶಬ್ದವಲ್ಲ, ಅದು ಸಾಧಕನ ಶ್ರದ್ಧೆ, ಶಕ್ತಿ, ನಿಯಮಬದ್ಧತೆಯ, ಶುದ್ಧ ಮನಸ್ಸಿನ ಸಂಕಲನವಾಗಿದೆ. ವಸ್ತ್ರ, ದಿಕ್ಕು, ಸ್ಥಳ, ಸಮಯ, ಗುರು ದೀಕ್ಷೆ ಅವಶ್ಯಕ ಅಂಶಗಳು, ಬೇರೆ ಯಾವುದೇ ಅಂಶವಿಲ್ಲದೆ ಶಕ್ತಿಯ ಹರಿವನ್ನು ಪರಿಪೂರ್ಣಗೊಳಿಸುತ್ತವೆ. ಈ ಎಲ್ಲವನ್ನೂ ಸಾಧನೆಗೊಳಿಸಿದರೆ ಸಾಧಕನು ಬಯಸಿದ ಫಲ, ಶಕ್ತಿ, ಧನ, ಸಂತೋಷ, ಶ್ರೇಯಸ್ಸು ಸುಲಭವಾಗಿ, ಸುರಕ್ಷಿತವಾಗಿ, ಶಾಶ್ವತವಾಗಿ ಪಡೆಯಬಹುದು. ಯಕ್ಷಿಣಿ ಕವಚವು ಪ್ರಾಚೀನ ತಂತ್ರಶಾಸ್ತ್ರಗಳಲ್ಲಿ ಅತ್ಯಂತ ಮಹತ್ವಪೂರ್ಣ ಸಾಧನೆಯ ಸಂಕೇತವಾಗಿದೆ. ಇದು ಕೇವಲ ಭೌತಿಕ ಶಕ್ತಿ ಅಥವಾ ಸಾಮಾನ್ಯ ದೇವತೆಗಳ ಶಕ್ತಿಯಲ್ಲ, ಆದರೆ ಲೌಕಿಕ ಶಕ್ತಿಗಳನ್ನು ವಶೀಕರಿಸಲು, ಸಾಧಕನ ಇಚ್ಛಾಶಕ್ತಿಯನ್ನು ಪ್ರಬಲಗೊಳಿಸಲು ಮತ್ತು ತಂತ್ರ ಸಾಧನೆಯ ಪರಿಣಾಮವನ್ನು ನೇರವಾಗಿ ವ್ಯಕ್ತಪಡಿಸಲು ವಿನ್ಯಾಸಗೊಳ್ಳಲಾಗಿದೆ. ಯಕ್ಷಿಣಿಯರು ಅಪ್ಸರೆಗಳ ಸಮಾನ ಸೌಂದರ್ಯದ ದೈವಿಕ ಶಕ್ತಿಯೊಂದಿಗೆ ಪ್ರತಿನಿಧಿಸಲ್ಪಟ್ಟಿದ್ದಾರೆ. ಅವರ ಆಕರ್ಷಕ ಸೌಂದರ್ಯ, ಮೃದು ಸ್ವಭಾವ ಮತ್ತು ದೈವಿಕ ಶಕ್ತಿ ಸಾಧಕನ ಮನಸ್ಸಿನ ಶಕ್ತಿ ಹರಿವಿಗೆ ಸ್ಪಷ್ಟ ಮಾರ್ಗವನ್ನು ತೋರುತ್ತದೆ. ವನವಾಸಿ ಅಥವಾ ಪ್ರಕೃತಿಯೊಂದಿಗೆ ನೇರ ಸಂಪರ್ಕದಲ್ಲಿರುವ ಯಕ್ಷಿಣಿಯರು ತಮ್ಮ ಸ್ವಾಭಾವಿಕ ಶಕ್ತಿಯನ್ನು ಸಹಜವಾಗಿ ವ್ಯಕ್ತಿಗೆ ನೀಡುತ್ತಾರೆ. ಆಕಾಶಗಾಮಿನಿ ಶಕ್ತಿಯುಳ್ಳ ಯಕ್ಷಿಣಿಯರು ಚಳಿಗಾಲದಲ್ಲಿ ಹಗಲು ರಾತ್ರಿ ಸಮಾನವಾಗಿ ಚಲಿಸುತ್ತಾರೆ. ಇದರಿಂದ ಅವರು ಸಾಧಕರ ಶಕ್ತಿಯನ್ನು ನಿಯಂತ್ರಿತವಾಗಿ ಹರಡುವ ಸಾಮರ್ಥ್ಯ ಹೊಂದಿದ್ದಾರೆ. ಮಾನವನ ಜೀವನದಲ್ಲಿ ಶಕ್ತಿ, ಸಾಧನೆ, ಶ್ರದ್ಧೆ ಮತ್ತು ಧ್ಯಾನ ಎಲ್ಲವೂ ಪರಸ್ಪರ ಸಂಯೋಜನೆಯಾಗಿರಬೇಕು. ಮಂತ್ರಜಪವು ಕೇವಲ ಶಬ್ದಗಳ ಆರೋಹಣವಲ್ಲ, ಅದು ಮನಸ್ಸಿನ ಶುದ್ಧತೆ, ಭಕ್ತಿ, ಶಕ್ತಿ, ದಿಕ್ಕು, ವಸ್ತ್ರ, ಸಮಯ ಒಂದೇ ಸಮತೋಲನದಲ್ಲಿ ಹೋರಳಿದಾಗ ಮಾತ್ರ ಪರಿಣಾಮಕಾರಿಯಾಗುತ್ತದೆ. ಪುರಾತನ ತಾಂತ್ರಿಕ ಶಾಸ್ತ್ರಗಳು ಇದನ್ನು ಬಹಳ ಪುರಾವೆಗಳಿಂದ ವಿವರಿಸುತ್ತವೆ. ಮಂತ್ರಜಪ ಮಾಡುವ ಸಾಧಕನು ಶ್ರದ್ಧಾ, ನಿಷ್ಠೆ ಮತ್ತು ನಿಯಮಬದ್ಧತೆಯೊಂದಿಗೆ ತಾನು ಶಕ್ತಿಯ ವಾಹಕನಾಗಿ ಪರಿಗಣಿಸಿಕೊಳ್ಳಬೇಕು. ಮಂತ್ರಜಪ ಮಾಡುವಾಗ ಧರಿಸುವ ವಸ್ತ್ರವು ಶಕ್ತಿಯ ಹರಿವಿನಲ್ಲಿ ಮಹತ್ವಪೂರ್ಣ ಪಾತ್ರವಹಿಸುತ್ತದೆ. ಪರಂಪರೆಯ ಪ್ರಕಾರ ಶುದ್ಧ ಹಳದಿ ಅಥವಾ ಶ್ವೇತ ಬಣ್ಣದ ಹತ್ತಿ ಅಥವಾ ರೇಷ್ಮೆಯ ವಸ್ತ್ರ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಈ ಬಣ್ಣಗಳು ಮನಸ್ಸಿನ ಶುದ್ಧತೆ, ಏಕಾಗ್ರತೆ, ಶ್ರದ್ಧೆಯನ್ನು ಪ್ರತಿಬಿಂಬಿಸುತ್ತವೆ. ಕಪ್ಪು, ಕೆಂಪು, ಭಾರವಾದ ಬಣ್ಣದ ವಸ್ತ್ರಗಳು ಅಥವಾ ಅಸ್ಪಷ್ಟ ಸ್ವಭಾವದ ವಸ್ತ್ರಗಳು ಕೆಲ ಸಂದರ್ಭಗಳಲ್ಲಿ ಮನಸ್ಸಿನ ಒತ್ತಡವನ್ನು ಹೆಚ್ಚಿಸುತ್ತವೆ, ಶಕ್ತಿಯ ಹರಿವನ್ನು ಕುಗ್ಗಿಸುತ್ತವೆ. ಆದ್ದರಿಂದ ವಸ್ತ್ರವು ಶುದ್ಧ, ಸ್ವಚ್ಛ, ಸರಳ ಮತ್ತು ಶ್ರದ್ಧೆಯೊಂದಿಗೆ ಧರಿಸಬೇಕು. ಮಾತ್ರ ವಸ್ತ್ರವೇ ಅಲ್ಲ, ಮಂತ್ರಜಪ ಮಾಡುವ ದಿಕ್ಕು ಕೂಡ ಮಹತ್ವವಾಗಿದೆ. ಪೂರ್ವ ಅಥವಾ ಉತ್ತರ ದಿಕ್ಕು ಉತ್ತಮವೆಂದು ತಾಂತ್ರಿಕ ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ. ಪೂರ್ವ ದಿಕ್ಕು ಸೂರ್ಯನ ಬೆಳಕು ಮತ್ತು ಪ್ರಭಾವದಿಂದ ಮನಸ್ಸಿನಲ್ಲಿ ಶಕ್ತಿ, ಏಕಾಗ್ರತೆ ಮತ್ತು ಪ್ರೇರಣೆ ತುಂಬುತ್ತದೆ. ಉತ್ತರ ದಿಕ್ಕು ಶಾಂತಿ, ಧೈರ್ಯ, ಆತ್ಮಶಕ್ತಿ ಸಹಾಯಕ. ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಜಪ ಮಾಡಿದರೆ ಕೆಲವೊಮ್ಮೆ ಮನಸ್ಸು ಶಾಂತವಾಗದೆ ಒತ್ತಡ, ಅಶಾಂತಿ, ಶಕ್ತಿ ಹರಿವಿನಲ್ಲಿ ತೊಂದರೆ ಇವು ಸಂಭವಿಸಬಹುದು. ಹೀಗಾಗಿ ದಿಕ್ಕಿನ ಆಯ್ಕೆ ಶಕ್ತಿಯ ಸಮತೋಲನಕ್ಕೆ ಅವಶ್ಯಕವಾಗಿದೆ. ಪರಿಪೂರ್ಣ ಮಂತ್ರಜಪಕ್ಕೆ ವಸ್ತ್ರ ಮತ್ತು ದಿಕ್ಕಿನೊಂದಿಗೆ ಗುರು ದೀಕ್ಷೆ ಅತ್ಯಂತ ಮಹತ್ವಪೂರ್ಣ. ತಾಂತ್ರಿಕ ಶಾಸ್ತ್ರಗಳು, ಪುರಾಣ ಕಥೆಗಳು, ಸಾಧಕರ ಅನುಭವಗಳು ಎಲ್ಲವೂ ಹೇಳುತ್ತವೆ, ಮಂತ್ರಜಪವು ಶಕ್ತಿಶಾಲಿಯಾಗಲು, ಅದರ ಫಲವು ಸುರಕ್ಷಿತವಾಗಿ ವ್ಯಕ್ತಿಯ ಜೀವನದಲ್ಲಿ ಹರಿಯಲು, ಶ್ರದ್ಧಾ ಮತ್ತು ನಿಯಮದ ಮೂಲಕ ದೇವತೆಯ ಅನುಗ್ರಹವನ್ನು ಪಡೆಯಲು,
ಗುರು ದೀಕ್ಷೆಯ ಅಗತ್ಯವಿದೆ. ಗುರು ದೀಕ್ಷೆ ಎನ್ನುವುದು ಸಾಧಕನಿಗೆ ಮಾರ್ಗದರ್ಶನ, ಶ್ರದ್ಧೆ, ಶಕ್ತಿ ಹರಿವು ಮತ್ತು ಅನುಭವವನ್ನು ನೀಡುತ್ತದೆ. ಗುರು ದೀಕ್ಷೆ ಇಲ್ಲದೆ ಮಂತ್ರ ಜಪ ಮಾಡುವವರು ಶಕ್ತಿಯನ್ನು ಸಂಪೂರ್ಣವಾಗಿ ಪಡೆಯಲು ಸಾಧ್ಯವಿಲ್ಲ. ಕೆಲ ಸಂದರ್ಭಗಳಲ್ಲಿ ನಕಾರಾತ್ಮಕ ಪರಿಣಾಮಗಳು ಸಹ ಉಂಟಾಗಬಹುದು. ತಾಂತ್ರಿಕ ಶಾಸ್ತ್ರವು ವಿವರಿಸುತ್ತದೆ, ಯಕ್ಷಿಣಿ ಕವಚ ಅಥವಾ ಯಕ್ಷಿಣಿಯ ಶಕ್ತಿ ದೊರಕಲು ಸಾಧಕನು ಪೂರ್ಣ ಶ್ರದ್ಧೆ, ಪರಿಶುದ್ಧ ಮನಸ್ಸು, ಧ್ಯಾನ ಮತ್ತು ಶ್ರಮ ಒಟ್ಟಿಗೆ ಹೊಂದಿರಬೇಕು. ಸಾಧಕನು ಶ್ರದ್ಧಾ, ಭಕ್ತಿ ಮತ್ತು ನಿಯಮಬದ್ಧತೆಯಿಂದ ಯಕ್ಷಿಣಿಯ ಶಕ್ತಿಯನ್ನು ಆಕರ್ಷಿಸಿದಾಗ ಮಂತ್ರ ಜಪ ಶಕ್ತಿ ಪರಿಣಾಮಕಾರಿಯಾಗಿ ಹರಿಯುತ್ತದೆ. ಶಕ್ತಿ, ಧನ, ಸಂತಾನ ಪ್ರಾಪ್ತಿ, ಪ್ರೇಮ, ಆತ್ಮವಿಶ್ವಾಸ ಕ್ಷೇತ್ರಗಳಲ್ಲಿ ಸಾಧಕನು ಫಲಾನುಭವ ಪಡೆಯುತ್ತಾನೆ. ತಂತ್ರಶಾಸ್ತ್ರದಲ್ಲಿ ಸಾಧಕನು ಯಕ್ಷ ಅಥವಾ ಯಕ್ಷಿಣಿಯ ಶಕ್ತಿಯನ್ನು ಆಕರ್ಷಿಸಲು ಪಠಣ ಮಾಡುವ ಸಮಯ, ಶುದ್ಧ ಸ್ಥಳ, ಶ್ರದ್ಧಾ, ಬಲ, ಏಕಾಗ್ರತೆ ಮುಖ್ಯವೆಂದು ವಿವರಿಸಲಾಗಿದೆ. ಮಂತ್ರಜಪದ ಶಕ್ತಿ ಈ ಎಲ್ಲವುಗಳಿಂದ ಸಮಗ್ರವಾಗಿ ಹರಿಯುತ್ತದೆ. ಶಕ್ತಿಯು ಸಾಧಕನ ಜೀವನದಲ್ಲಿ ಧನಾತ್ಮಕ, ಸುಸ್ಥಿರ, ಶ್ರೇಯಸ್ಸು, ಶಕ್ತಿ, ಆಧ್ಯಾತ್ಮಿಕ ಬೆಳಕು ತರುತ್ತದೆ. ಹೀಗಾಗಿ ಮಂತ್ರಜಪವು ಕೇವಲ ಶಬ್ದವಲ್ಲ, ಅದು ಸಾಧಕನ ಶ್ರದ್ಧೆ, ಶಕ್ತಿ, ನಿಯಮಬದ್ಧತೆಯ, ಶುದ್ಧ ಮನಸ್ಸಿನ ಸಂಕಲನವಾಗಿದೆ. ವಸ್ತ್ರ, ದಿಕ್ಕು, ಸ್ಥಳ, ಸಮಯ, ಗುರು ದೀಕ್ಷೆ ಅವಶ್ಯಕ ಅಂಶಗಳು. ಬೇರೆ ಯಾವುದೇ ಅಂಶವಿಲ್ಲದೆ ಶಕ್ತಿಯ ಹರಿವನ್ನು ಪರಿಪೂರ್ಣಗೊಳಿಸುತ್ತವೆ. ಈ ಎಲ್ಲವನ್ನೂ ಸಾಧನೆಗೊಳಿಸಿದರೆ ಸಾಧಕನು ಬಯಸಿದ ಫಲ, ಶಕ್ತಿ, ಧನ, ಸಂತೋಷ, ಶ್ರೇಯಸ್ಸು ಸುಲಭವಾಗಿ, ಸುರಕ್ಷಿತವಾಗಿ, ಶಾಶ್ವತವಾಗಿ ಪಡೆಯಬಹುದು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.